ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಈಗ ಬಿಸಿ ಬಿಸಿ ಸುದ್ದಿಯೊಂದು ಬರ್ತಾ ಇದೆ. ಏನು ಭಾರಿ ಕುತೂಹಲವನ್ನು ಮೂಡಿಸಿರ್ತಕ್ಕಂಥ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷರ ಚುನಾವಣೆ ಈಗ ಮುಂದೂಡಿಕೆಯಾಗಿದೆ. ಅದು ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆಯಾಗಿರ್ತಕ್ಕಂಥದ್ದು. ನೋಡಿ, ಕಳೆದ ಒಂದೂವರೆ 2 ತಿಂಗಳಿನಿಂದಲೂ ಕೂಡ ಈ ಅಫೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷ ಗಾದಿಯ ಚುನಾವಣೆಗೆ ದೊಡ್ಡ ಮಟ್ಟದ ಪ್ರತಿತಂತ್ರಗಳು ಕೂಡ ನಡೀತಾ ಇತ್ತು. ಈಗಾಗಲೇ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಒಂದು ಹಿಡಿತವನ್ನು ಸಾಧಿಸಿರ್ತಕ್ಕಂಥ ಮತ್ತು ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರು ಕೂಡ ಆಗಿರ್ತಕ್ಕಂಥ ಮಾಜಿ ಸಚಿವ ತುಮಕೂರಿನ ಖ್ಯಾತ ರಾಜಕಾರಣಿ KN ರಾಜಣ್ಣ ಮತ್ತೊಮ್ಮೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಹಿಡಿಯಲಿಕ್ಕೆ ಸಾಕಷ್ಟು ತಯಾರಿಯನ್ನ ನಡೆಸಿದ್ರು. ಈಗಾಗಲೇ ರಾಜಣ್ಣ 2 ಬಾರಿ ಅಫೆಕ್ಸ್ ಬ್ಯಾಂಕ್ಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಮತ್ತು DCC ಬ್ಯಾಂಕ್ ಅಧ್ಯಕ್ಷರಾಗಿಯೂ ಕೂಡ ಅವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಮೂಲಕ 3ನೇ ಬಾರಿ ಅಫೆಕ್ಸ್ ಬ್ಯಾಂಕ್ಗೆ ಅಧ್ಯಕ್ಷರಾಗಲಿಕ್ಕೆ ರಾಜಣ್ಣ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ರು. ಆದರೆ ಈ ಬಾರಿ ಸಿದ್ದರಾಮಯ್ಯನವರ ಒಂದು ನಿಲುವು ಏನಿದೆ ಅನ್ನುವಂಥದ್ದು ಬೇರೆ ಮಾತಾದ್ರೆ, DK ಶಿವಕುಮಾರ್ ತಮ್ಮ ಆಪ್ತ ಆಗಿರ್ತಕ್ಕಂಥ ಮತ್ತು ತಮ್ಮ ಸಂಬಂಧಿಕರು ಕೂಡ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಸದಸ್ಯ ಕಾಂಗ್ರೆಸ್ನ ನಾಯಕ S ರವಿ ಅವರನ್ನ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಿಸಬೇಕು ಅನ್ನುವಂಥ ತಮ್ಮದೇ ಆಗಿರ್ತಕ್ಕಂತಹ ತಂತ್ರಗಳನ್ನ, ರಾಜಕೀಯದ ಆಟಗಳನ್ನ, ಚದುರಂಗದ ಆಟಗಳನ್ನ, ದಾಳಗಳನ್ನ ಉರುಳಿಸ್ತಾನೆ ಬಂದ್ರು. ಅದು ಎಲ್ಲಿವರೆಗೆ ಅಂತಂದ್ರೆ, ಸ್ವತಃ ರಾಜಣ್ಣನವರ ಮನೆಗೆ ಭೇಟಿ ನೀಡಿ DK ಶಿವಕುಮಾರ್ ಅವರ ಮನವೊಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಆದ್ರೆ ರಾಜಣ್ಣ ಸುತಾರಾಮ್ ಒಪ್ಲಿಲ್ಲ, ಜಗ್ಲಿಲ್ಲ, ಬಗ್ಲಿಲ್ಲ. ಆದ್ರೆ ಇವತ್ತು ಆ ಕುರಿತಂತೆ ಇವತ್ತು ಏನು 29ನೇ ತಾರೀಕಿದೆ, ಇವತ್ತು ಅಫೆಕ್ಸ್ ಬ್ಯಾಂಕ್ಸ್ ಅಧ್ಯಕ್ಷರ ಚುನಾವಣೆ ನಡೀತಾ ಇತ್ತು. ಈ ಹಂತದವರೆಗೂ ಕೂಡ ಅಲ್ಲಿ ಸುಮಾರು 18 ನಿರ್ದೇಶಕರಿದ್ದಾರೆ. ಅದರಲ್ಲಿ ಯಾರು ಹೆಚ್ಚಿನ ಮತವನ್ನು ಪಡಿತಾರೆ ಅವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನುವಂಥದ್ದು. ಆದ್ರೆ CM ಸಿದ್ದರಾಮಯ್ಯನವರ ಕನಸು ಮತ್ತು ದೂರಾಲೋಚನೆ ಬೇರೆದೇ ಇತ್ತು. ಏನಾಯ್ತು ಅಂದ್ರೆ, ಮೊನ್ನೆ 1-2-3 ದಿನದ ಹಿಂದೆನೆ ಟೀ ಪಾರ್ಟಿ ಕೊಟ್ಟಿರ್ತಕ್ಕಂಥ ಈ ಎಲ್ಲಾ ನಿರ್ದೇಶಕರಿಗೆ ಸಿದ್ದರಾಮಯ್ಯನವರು ಒಂದು ಕಿವಿ ಮಾತನ್ನ ಹೇಳಿದ್ರು. ಇದಕ್ಕೆ ಚುನಾವಣೆ ಬೇಡ, ಯಾವುದೇ ರೀತಿಯ ಗೊಂದಲ ಬೇಡ, ಸುಮ್ಮನೆ ವಿರಸ ಬೇಡ, ಯಾರಾದ್ರೂ ಒಬ್ಬ ವ್ಯಕ್ತಿನ ಬಹುಮತದೊಂದಿಗೆ ಆಯ್ಕೆ ಮಾಡಿ ಅವಿರೋಧವಾಗಿ ಆಯ್ಕೆ ಮಾಡಿಬಿಡೋಣ ಅನ್ನೋಂಥ ಮಾತನ್ನ ಹೇಳಿದ್ರು. ಆದ್ರೆ ಅವತ್ತು ಕೂಡ ಎಲ್ಲಾ ನಿರ್ದೇಶಕರು ಒಪ್ಕೊಂಡಿರ್ಲಿಲ್ಲ. ಅದು ಚುನಾವಣೆ ಹಂತಕ್ಕೂ ಬಂದಿತ್ತು. ಇವತ್ತು ಚುನಾವಣೆ ಒಂದು ನಡೆಯೋ ಎಲ್ಲಾ ಸಾಧ್ಯತೆಗಳು ಇತ್ತು. ಸ್ವತಃ ಇಬ್ಬರು ಈಗಾಗಲೇ ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಬಯ್ಯಾಪುರ ಅನ್ನುವಂಥ ಇಬ್ಬರು ಕೂಡ ನಾಮಪತ್ರವನ್ನು ಕೂಡ ಸಲ್ಲಿಸಿಬಿಟ್ಟಿದ್ರು. ಮತ್ತೊಮ್ಮೆ ಅಧ್ಯಕ್ಷಗಿರಿಗೆ ಉಮೇದುವಾರಿಕೆಯನ್ನ ನಿರೀಕ್ಷಿಸಿ. ಈ ಹಂತದಲ್ಲಿ ಆಕ್ಚುಲಿ KN ರಾಜಣ್ಣ ಮತ್ತು S ರವಿ ಕೂಡ ಅವರು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಮತ್ತು ಪ್ರಬಲ ಪೈಪೋಟಿ ಇರತಕ್ಕಂಥದ್ದು. ಹಾಗಾಗಿ KN ರಾಜಣ್ಣ ಯಾವುದೇ ಒಂದು ಮಾತಿಗೆ ಬಗ್ಲಿಲ್ಲ. ಎಲೆಕ್ಷನ್ ನಡೆದೇ ಬಿಡ್ಲಿ, ಯಾರು ಗೆಲ್ತಾರೆ ಅವರೇ ಅಧ್ಯಕ್ಷರಾಗ್ಲಿ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ರು, ಹಠ ಹಿಡಿದು ಬಿಟ್ಟಿದ್ರು. ಇದರ ನಡುವೆ ನಿನ್ನೆ ಅಷ್ಟೇ ಮತ್ತೊಂದು ದೊಡ್ಡ ಮಟ್ಟದ ಬೆಳವಣಿಗೆ ಆಗಿತ್ತು. ಏನು ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದಾರಲ್ಲ, ಅವರು ಸಿದ್ದರಾಮಯ್ಯನವರಿಗೆ ಮತ್ತು DK ಶಿವಕುಮಾರ್ ಇಬ್ಬರಿಗೂ ಕೂಡ ಫೋನ್ ಮಾಡಿ ಇದನ್ನ ಅವಿರೋಧವಾಗಿ ಆಯ್ಕೆ ಆಗೋ ತರ ನೋಡ್ಕೊಳ್ಳಿ ಅನ್ನುವಂಥ ಒಂದು ಒತ್ತಾಯವನ್ನ, ಮನವಿಯನ್ನ ಎಲ್ಲವನ್ನೂ ಕೂಡ ಮಾಡಿದ್ರು. ಸಿದ್ದರಾಮಯ್ಯನವರು ಕೂಡ ರಾಜಣ್ಣವರಿಗೆ ಸಾಕಷ್ಟು ಒಂದು ಮನ ಒಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದ್ರೆ ರಾಜಣ್ಣ ಮನ ಒಲ್ದಿರ್ಲಿಲ್ಲ. ಅದು ಚುನಾವಣೆಗೆ ಬಂದ ನಿಂತಿತ್ತು. ಈಗ ಕೊನೆ ಹಂತದಲ್ಲಿ ಯಾವಾಗ ಇದು ಒಂದು ಕಾಂಗ್ರೆಸ್ ಪಕ್ಷದ ಒಳಗಿನ ದೊಡ್ಡ ಮಟ್ಟದ ಜಗಳವಾಗಿ ಮಾರ್ಪಡುತ್ತೋ ಅಂತ ಗೊತ್ತಾಯ್ತು, ಅವಾಗ ಗರಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ತಮ್ಮ ಎಲ್ಲ ರೀತಿಯ ಅಧಿಕಾರವನ್ನು ಕೂಡ ಉಪಯೋಗಿಸಿ ಈಗ ಆ ಎಲೆಕ್ಷನ್ನನ್ನೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡುವಂತೆ ನೋಡ್ಕೊಂಡಿದ್ದಾರೆ. ಹಾಗಾಗಿ ಏನು ಇಬ್ರು ನಾಮಪತ್ರ ಸಲ್ಲಿಸಿದ್ರಲ್ಲ, ಬೆಳ್ಳಿ ಪ್ರಕಾಶ್ ಮತ್ತು ಶರಣಗೌಡ ಬಯ್ಯಾಪುರ, ಅವರಿಬ್ಬರೂ ಕೂಡ ತಮ್ಮ ನಾಮಪತ್ರವನ್ನು ವಾಪಸ್ ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಈ ಸದ್ಯದ ಸುದ್ದಿ. ಈ ಹಂತಕ್ಕೆ ಅದಕ್ಕೊಂದು ಕಾಮ ಬಿದ್ದಿದೆ, ಅಂದ್ರೆ ಅಲ್ಪ ವಿರಾಮ ಬಿದ್ದಿದೆ. ಎಲೆಕ್ಷನ್ ಇನ್ನೂ ನಡಿಬೇಕಾಗಿದೆ. ಹಾಗಾದ್ರೆ ಯಾವಾಗ ನಡೀಬಹುದು ಅನ್ನುವಂಥದ್ದು. ಈಗ ನೋಡಿ, ಸಿದ್ದರಾಮಯ್ಯ ಯಾಕೆ ರಾಜಣ್ಣವ್ರನ್ನ ಮನವೊಲಿಸ್ತಿದ್ದಾರೆ ಅಥವಾ ಈ ಸದ್ಯಕ್ಕೆ ಅದಕ್ಕೆ ತಾತ್ಕಾಲಿಕ ವಿರಾಮ ಹಾಕಲಾಗಿದೆ ಅಂತಂದ್ರೆ, ಮುಂದಿನ 1-2 ತಿಂಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ನಡೆಯುವಂಥದ್ದಿದೆ. ಅದು ಸುಮ್ಮನೆ ರಿಸ್ಕ್ ಅನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ ಅನ್ನುವಂಥದ್ದು.
ಮೊದಲನೇದಾಗಿ ಈಗಾಗಲೇ ಬಜೆಟ್ ಇರತಕ್ಕಂಥದ್ದು ಮಾರ್ಚ್ ಮೊದಲ ವಾರದಲ್ಲಿ. ಬಜೆಟ್ ಮುಂಚೆ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಯಾಕಂದ್ರೆ ಎಸ್ ರವಿ ಡಿ ಕೆ ಶಿವಕುಮಾರ್ ಬೆಂಬಲಿಗ ಡಿ ಕೆ ಶಿವಕುಮಾರ್ ಅವರು ನಿಂತು ಬಿಟ್ಟಿರ್ತಕ್ಕಂಥದ್ದು ಈಗ ಒಂದು ರೀತಿ ಕೆರಳಿ ಕೆಂಡವಾಗ್ಬಿಟ್ಟಿದ್ದಾರೆ ಅಧಿಕಾರ ಸಿಗದೇ ಇರೋದಕ್ಕೆ. ಈ ಹಂತದಲ್ಲಿ ಡಿ ಕೆ ಬಣವನ್ನ ಮೈಮೇಲೆ ಹೇಳ್ಕೊಳ್ಳೋದು ಬೇಡ, ಬೇರೆ ರೀತಿಯ ಸಮಸ್ಯೆಗಳು ತಂದ್ಕೊಳ್ಳೋದು ಬೇಡ ಅನ್ನುವಂಥದ್ದು ಒಂದು. ಎರಡನೇದು, ಈಗಾಗಲೇ ಬಜೆಟ್ ಇದೆ, ಬಜೆಟ್ ಮುಂದೆ ಯಾಕೆ ರಿಸ್ಕ್ ಅನ್ನುವಂಥದ್ದು. ಮೂರನೇದು, ಸಿಎಂ ಕುರ್ಚಿಗೆ ಇದು ಮಾರಕ ಆಗಬಹುದಾ ಅನ್ನುವಂಥದ್ದು. ನಾಲ್ಕನೇದು, ಎಸ್ ರವಿ ಡಿ ಕೆ ಬಣದ ಎಸ್ ರವಿಗೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಟ್ರೆ ರಾಜಣ್ಣನವರಿಗೆ ಸಮಾಧಾನ ಮಾಡಿ ಮುಂದಿನ ಕ್ಯಾಬಿನೆಟ್ ರೀಶಫಲ್ ಅಲ್ಲಿ ರಾಜಣ್ಣವರಿಗೆ ಅವಕಾಶ ಮಾಡಿಕೊಡಬಹುದು ಅಥವಾ ಸುಸೂತ್ರವಾಗಿ ರಾಜ್ಯ ಸರ್ಕಾರವನ್ನ 2 ವರ್ಷ ಮುನ್ನಡೆಸ್ಕೊಂಡು ಹೋಗ್ಬೋದು ಅನ್ನುವಂಥ ದೂರದೃಷ್ಟಿಯಿಂದ ಸಿದ್ದರಾಮಯ್ಯ ಈ ರೀತಿ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಆದ್ರೆ ರಾಜಣ್ಣ ಹಠ ಬಿಟ್ಟಿರಲಿಲ್ಲ. ಆದ್ರೆ ಈ ಸದ್ಯಕ್ಕೆ ಸಿದ್ದರಾಮಯ್ಯನವರು ಒಂದು ತಮ್ಮ ಸ್ಟ್ರಾಂಗ್ ನಿಲುವನ್ನ ತೆಗೆದುಕೊಂಡು ರಾಜಣ್ಣಗೆ ಮತ್ತು ಎಸ್ ರವಿ ಮತ್ತು ಯಾರ್ಯಾರು ಇವತ್ತು ಎಲೆಕ್ಷನ್ ಆಗ್ಬೇಕು ಅಂತ ನಿಂತಿದ್ದಾರೋ ಎಲ್ರಿಗೂ ಕೂಡ ಗದರಿಸಿ ಸುಮ್ಮನೆ ಮಾಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಅಪೆಕ್ಸ್ ಬ್ಯಾಂಕ್ ಒಂದು ಚುನಾವಣೆ ಮುಂದೂಡಿಕೆಯಾಗಿದೆ. ಇದು ಬಹುತೇಕ ಬಜೆಟ್ ನಂತರ ಏನ್ ಮಾರ್ಚ್ ಮೊದಲ ವಾರದಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಇದೆ, ಆ ಬಜೆಟ್ ನಂತರ ಮತ್ತೆ ಚುನಾವಣೆ ಅದಾಗುತ್ತೆ ಅಪೆಕ್ಸ್ ಬ್ಯಾಂಕ್ಗೆ. ಅವಾಗ ಮತ್ತೊಂದು ಸುತ್ತಿನ ರಣ ರಾಜಕೀಯ ಕದನ, ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣದ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ರಾಜ್ಯ ಸರ್ಕಾರ, ರಾಜ್ಯ ರಾಜಕಾರಣ, ಕಾಂಗ್ರೆಸ್ ಪಕ್ಷ ಸಜ್ಜಾಗಲಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.